12 ವರ್ಷದಿಂದ ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಸಾಧನೆ ಏನು, ಯಾವ ಯೋಜನೆ ಬಂದಿದೆ, ಯಾವ ಯೋಜನೆಯಿಂದ ಎಷ್ಟು ಫಲಾನುಭವಿಗಳಿಗೆ ಅನುಕೂಲ ಆಗಿದೆ, ಬೆಂಗಳೂರಿಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಯಾವುದೂ ಇಲ್ಲ. ಹೌದು, ಸರ್ಕಾರ 3 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸ ಆಗಿದೆ. ಇವತ್ತು ತಗೊಳ್ಳಿ, BJP ಸರ್ಕಾರ ಇದ್ದಾಗ ಒಬ್ಬ ಬಡ ಜನತೆಗೆ ಒಂದೇ ಒಂದು ಕಾರ್ಯಕ್ರಮ ಕೊಟ್ಟಿಲ್ಲ. ಒಬ್ಬ ಬಡವ ನನಗೆ BJP ಸರ್ಕಾರದಿಂದ ಅನುಕೂಲ ಆಗಿದೆ ಅಂತೇಳಿ ಯಾರೂ ಹೇಳಿಲ್ಲ. ಒಂದು ಕಾರ್ಯಕ್ರಮ ನಿಮಗೆ ಗೊತ್ತಲ್ಲ, 3-5 ವರ್ಷ ಇದ್ದರು, 4 ವರ್ಷ ಇದ್ದರು. 4 ವರ್ಷದಲ್ಲಿ ₹1 ಒಂದು ಸಹಾಯ ಒಂದು ಬಡವರಿಗೆ ಜನಸಾಮಾನ್ಯರಿಗೆ BJP ಸರ್ಕಾರ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ವಿ, ಪಂಚ ಗ್ಯಾರಂಟಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಇವತ್ತು ಎಲ್ಲ ಕಡೆಯೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಯಾವ ಸರ್ಕಾರನೂ ಕೂಡ ನಡ್ಕೊಂಡಿಲ್ಲ. ಇವಾಗ ನಾನು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. 12 ವರ್ಷದಿಂದ ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಸಾಧನೆ ಏನು, ಯಾವ ಯೋಜನೆ ಬಂದಿದೆ, ಯಾವ ಯೋಜನೆಯಿಂದ ಎಷ್ಟು ಫಲಾನುಭವಿಗಳಿಗೆ ಅನುಕೂಲ ಆಗಿದೆ. ಅದೇ ಬೆಂಗಳೂರಿಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಯಾವುದೂ ಇಲ್ಲ. ಆ ಹಿಂದಿನ BJP ಸರ್ಕಾರ ಇದ್ದಾಗಲೂ ಯಾವುದೂ ಕೊಡುಗೆ ಇಲ್ಲ. ಗೊತ್ತಾಯ್ತಲ್ಲ, ಯಾವ ಕೊಡುಗೆನೂ ಇಲ್ಲ. ಇವಾಗ ನಮ್ಮ ಸರ್ಕಾರ ಬಂದಮೇಲೆ ನಾವು ಯಾವ ರೀತಿಯಾಗಿ ಭರವಸೆ ಕೊಟ್ಟಿದ್ದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆಯವರು ಏನು ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇವತ್ತು ಅಕ್ಕಿ ಕೊಡೋದಿರ್ಬೋದು, ಬಸ್ ಸ್ತ್ರೀ ಶಕ್ತಿ ಸಂಘಗಳು, ಯಾವುದು ನಮ್ಮ ಶಕ್ತಿ ಯೋಜನೆ ಮುಖಾಂತರ ಎಲ್ಲ ಮಹಿಳೆಯರಿಗೆ ಬಸ್ ಸೌಲಭ್ಯ ಇರ್ಬೋದು, ಅದೇ ರೀತಿ 2,2 ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತು ಯುವಕರುಗಳಿಗೆ 2,000 ರೂಪಾಯಿ, 3,000 ರೂಪಾಯಿ, ಡಿಗ್ರಿ ಮಾಡಿರೋರಿಗೆ 1,500 ರೂಪಾಯಿ ಯುವ ನಿಧಿ ಇರ್ಬೋದು, ಆಮೇಲೆ ಕರೆಂಟ್ ಬಿಲ್ ಫ್ರೀ ಇರ್ಬೋದು. ಇವೆಲ್ಲನೂ ಕೂಡ ಬಡವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು. ಇದನ್ನು ನಮ್ಮ ಸರ್ಕಾರ ಚಾಚು ತಪ್ಪದೆ ಇವತ್ತು ಮಾಡಿಕೊಟ್ಟಿದೆ. ಇವತ್ತು ಎಲ್ಲರೂ ಕೂಡ ಅದಕ್ಕೆ ಅನುಕೂಲ ಆಗ್ತಾಯಿದೆ. ಇದೇ ಬೇಕಾಗಿರೋದು. ನೀವು ಬೇರೆ ಬೇರೆ ಏನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಬಡವರಾಗಿರ್ತಾರೆ, ಹಣವಂತರಾಗಿರ್ತಾರೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದು ಏನು 3 ವರ್ಷ ಆಗಿದೆ, ಆ ಸಾಧನೆಯನ್ನು ನಮ್ಮ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಸಾಧನಾ ಸಮಾವೇಶದ ಮುಖಾಂತರ ಮಾಡ್ತಾರೆ.